ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಇವತ್ತು ಅರ್ಕ ಗಣಪತಿದು ನಾನು ವಿಸರ್ಜನೆಯನ್ನು ತೋರಿಸ್ಕೊಡ್ತೀನಿ. ನಾಳೆ 21 ದಿವಸ ಆಗುತ್ತೆ. ನಾವು ಅರ್ಕ ಗಣಪತಿಯನ್ನು ಇಟ್ಟು 21 ದಿವಸ ಆಗುತ್ತೆ. ನಾಳೆ ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡಬೇಕು. ಇವತ್ತು ನಮ್ಮ ಮನೆಯ ಶುಕ್ರವಾರದ ಪೂಜೆ ಚಕ್ರಾಬ್ಜ ಮಂಡಲದಲ್ಲಿ ನಾನು ಇವತ್ತು ಲಕ್ಷ್ಮೀನ ಕೂರಿಸಿದ್ದೀನಿ. ಮತ್ತು ಕುಬೇರ ಲಕ್ಷ್ಮಿ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಕಾಮಧೇನು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಶುಕ್ರಮಂಡಲ ಗುರುಗಳ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಗಣಪತಿಯನ್ನು ನಾವು ಮಂಡಲದಲ್ಲಿ ಪೂಜೆಯನ್ನು ಮಾಡಬೇಕು. ಮಂಡಲವನ್ನು ಬರ್ಕೊಂಡು ಗಣಪತಿಯನ್ನು ಕೂರಿಸಿ ಅಸ್ಯ ಶ್ರೀ ಅರ್ಕ ಮಹಾಗಣಪತಿ ಮಹಾಮಂತ್ರಸ್ಯ ಭಾರ್ಗವ ಋಷಿ ವಿರಾಟ್ ಛಂದಃ ಶ್ರೀ ಅರ್ಕ ಗಣಾಧಿಪೋ ದೇವತಾ ಹ್ರೀಂ ಬೀಜಂ ಗೀಂ ಶಕ್ತಿ ಸ್ವಾಹಾ ಕೀಲಕಂ ಶ್ರೀ ಅರ್ಕ ಗಣಪತಿ ಮಂತ್ರ ಜಪೆ ವಿನಿಯೋಗ. ಈ ರೀತಿ ಋಷ್ಯಾದಿನ್ಯಾಸ ಮಾಡ್ಕೊಂಡು ಈಗ ಅಂಗನ್ಯಾಸ. ಶ್ರೀಂ ಗಾಂ ಅಂಗುಷ್ಟಾಭ್ಯಾಂ ನಮಃ, ಶ್ರೀಂ ಗೀಂ ತರ್ಜಿನಿಭ್ಯಾಂ ನಮಃ, ಶ್ರೀಂ ಗೂಂ ಮಧ್ಯಮಾಭ್ಯಾಂ ನಮಃ, ಶ್ರೀಂ ಗೈಂ ಅನಾಮಿಕಾಭ್ಯಾಂ ನಮಃ, ಶ್ರೀಂ ಗೌಂ ಕನಿಷ್ಠಕಾಭ್ಯಾಂ ನಮಃ, ಶ್ರೀಂ ಗಹ ಕರತಲಪೃಷ್ಠಾಭ್ಯಾಂ ನಮಃ. ಇದು ಕರನ್ಯಾಸ. ಈಗ ಶ್ರೀಂ ಗಾಂ ಹೃದಯಾಯ ನಮಃ, ಶ್ರೀಂ ಗೀಂ ಶಿರಸೆ ಸ್ವಾಹ, ಶ್ರೀಂ ಗೂಂ ಶಿಖಾಯೈ ಔಷಟ್, ಶ್ರೀಂ ಗೈಂ ಕವಚಾಯುಹುಂ, ಶ್ರೀಂ ಗೌಂ ನೇತ್ರಾಂಬಿಹ ವಷಟ್, ಶ್ರೀಂ ಗಹ ಅಸ್ತ್ರಾಯ ಫಟ್. ಚಪ್ಪಾಳೆಯನ್ನು ಹೊಡಿಬೇಕು. ಧ್ಯಾನ. ವಿಷಾಣಾಂಕುಶ ವಕ್ಷಸೂತ್ರಂ ಚ ಪಾಶಂ ದಧಾನಂ ಕರೈರ್ಮೋದಕಂ ಶಷ್ಕರೇಣ ಸ್ವಪತ್ನ್ಯಾಯುತಂ ಹೇಮಭೂಷಾಂಭರಾಢ್ಯಂ ಗಣೇಶಂ ಸಮುದ್ಧ ದಿನೇಶಾಭಮೀಡೆ. ಈಗ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಷೋಡಶೋಪಚಾರ, ಸಾಯಂಕಾಲ ಪಂಚೋಪಚಾರ. ಲಂ ಪೃಥ್ವಿಯಾತ್ಮನೆ ಗಂಧಂ ಕಲ್ಪಯಾಮಿ, ಹಂ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ, ಯಂ ವಾಯುವಾತ್ಮನೆ ಧೂಪಮಾಘ್ರಪಾಯಾಮಿ, ವಂ ಅಮೃತಾತ್ಮನೆ ಅಮೃತೋಪಹಾರಂ ನಿವೇದಯಾಮಿ, ಸಂ ಸರ್ವಾತ್ಮನೆ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಈ ರೀತಿಯಾಗಿ ವಸ್ತ್ರ, ಫಲ, ಪುಷ್ಪ, ಹೂಗಳಿಂದ ಪೂಜೆಯನ್ನು ಮಾಡಬೇಕು. ನಾನಾ ವಿಧ ಫಲ ಪುಷ್ಪಂ ಸಮರ್ಪಯಾಮಿ, ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ಹೂವು ಪುಷ್ಪಗಳಿಂದ, ಹೂವು ಪತ್ರೆಗಳಿಂದ ಗಣಪತಿಗೆ ಅಲಂಕಾರವನ್ನು ಮಾಡಬೇಕು. ನಾನಿವತ್ತು ಅದರ ಬೀಜಾಕ್ಷರವನ್ನು ಕೊಟ್ಟಿದ್ದೆ. ಬೀಜಾಕ್ಷರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ ದೀಪಕ್ಕೆ ಪೂಜೆಯನ್ನು ಮಾಡಬೇಕು. ಬೆಲ್ಲವನ್ನು ನೈವೇದ್ಯ ಮಾಡಬೇಕು. ಈ ಪಂಚೋಪಚಾರ ಷೋಡಶೋಪಚಾರ ಪೂಜೆ ಆದಮೇಲೆ ಮಂತ್ರದಿಂದ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಅಕ್ಷತೆಯಿಂದ ಅಥವಾ ಹೂವಿಂದ ಮಂಗಳಾರತಿ ಆದ ನಂತರ. ಶ್ರೀಂ ಹ್ರೀಂ ಗಂ ಹ್ರೀಂ ಅರ್ಕ ಮಹಾಗಣಪತಿಯೇ ಸ್ವಾಹ. 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 ಶ್ರೀಂ ಹ್ರೀಂ ಘಂ ಹ್ರೀಂ ಅರ್ಕ ಮಹಾಗಣಪತಿಯೇ ಸ್ವಾಹ. ಹೀಗೆ 108 ಸಲ ಈ ಜಪವನ್ನು ಮಾಡಿ ನಂತರ ಅಂಗನ್ಯಾಸ, ಕರನ್ಯಾಸವನ್ನು, ಋಷ್ಯಾದಿನ್ಯಾಸವನ್ನು ಮಾಡಿಕೊಂಡು ಮತ್ತೆ ಸಮಾಪನೆಯನ್ನು ಮಾಡಬೇಕು. ಆನೇನ ಅಸ್ಮತ್ಪತ್ಯಂತರ್ಗತ ಅರ್ಕ ಮಹಾಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಭರ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು. ಇದನ್ನು ಹೇಳಿ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ನಂತರ ಸಾಯಂಕಾಲ ಶನಿವಾರ, ನಾಳೆಗೆ 21 ದಿವಸ ಆಗುತ್ತೆ. ಶನಿವಾರಕ್ಕೆ ಪೂಜೆ ಆಗಿದ ತಕ್ಷಣ ಕದಲಿಸೋದು ಬೇಡ. ಸಾಯಂಕಾಲ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಸ್ತೋತ್ರವನ್ನು ಹೇಳಿಕೊಂಡು ಪಂಚೋಪಚಾರ ಪೂಜೆಯನ್ನು ಮಾಡಿ ಸಾಯಂಕಾಲ ಕದಲಿಸ್ಬೇಕು. ಯಾಂತು ದೇವಗಣಾಃ ಸರ್ವೇ ಪೂಜಮಾದಾಯ ಪಾರ್ಥಿವೀಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಪುನರಾಗಮನಾಯ ಚ ಅಂತ ಹೇಳಿ ಬಲಗಡೆಗೆ ತಿರುಗಿಸ್ಬೇಕು. ಗಣಪತಿಯನ್ನು ಬಲಗಡೆಗೆ ತಿರುಗಿಸ್ಬೇಕು. ಯಾಂತು ದೇವಗಣಾಃ ಸರ್ವೇ ಪೂಜಮಾದಾಯ ಪಾರ್ಥಿವೀಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಪುನರಾಗಮನಾಯ ಚ ಅಂತ ಹೇಳಿ ಕದಲಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅದನ್ನು ಗಣಪತಿಯನ್ನು ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ಬೋದು. ಕೆಲವರು ನದಿಯಲ್ಲಿ ಬಿಡ್ತಾರೆ, ಕೆಲವರು ನೀರಲ್ಲಿ ಬಿಡ್ತಾರೆ. ಅವರವರ ಇಷ್ಟದಂತೆ ಮಾಡ್ಕೊಳ್ಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.